ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಈ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POKಯಲ್ಲಿ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಕೈ ಮೀರಿ ಹೋಗಿದೆ. POK ಈಗ ಯುದ್ಧ ಭೂಮಿಯಾಗಿ ಬಿಟ್ಟಿದೆ. ದಂಗೆಯ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. POK ಜನರ ಮೇಲೆ ಪಾಕ್ ಸೇನೆ ಉಗ್ರರ ರೀತಿ ವರ್ತನೆ ಮಾಡ್ತಾ ಇದೆ. ಕಂಡವರ ಮೇಲೆ ಮುನೀರನ ಸೇನೆ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಯಾವ ಲೆವೆಲ್ಗೆ ಅಂದರೆ ಮೃತಪಟ್ಟವರು ಅಂತಿಮ ಸಂಸ್ಕಾರಕ್ಕೆ ಹೋದರೂ ಕೂಡ ಅವ್ರ ಮೇಲೂ ಪಾಕ್ ಸೈನಿಕರು ಫೈರಿಂಗನ್ನು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಅಲ್ಲಿ 300ಕ್ಕೂ ಹೆಚ್ಚಿನ ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಈ ಬಾರಿ ಜನ ಸುಮ್ಮನೆ ಕೂತಿಲ್ಲ. ಪಾಕ್ ಸೈನಿಕರನ್ನ ಬೀದಿಯಲ್ಲಿ ಅಟ್ಟಾಡಿಸಿ ಹೊಡೆಯೋಕೆ ಶುರು ಮಾಡಿದ್ದಾರೆ. ಜನರು POKನ ಮೂಲೆಯಲ್ಲೂ ಕೂಡ ಪಾಕ್ ಆರ್ಮಿಗೆ ಗೋ ಬ್ಯಾಕ್ ಪಾಕ್ ಆರ್ಮಿ ಅನ್ನೋ ಘೋಷಣೆ ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ POKಯಲ್ಲಿ ಏಕಾಏಕಿ ಈ ಮಟ್ಟದ ಹೊಡೆದಾಟ ಶುರುವಾಗೋದಕ್ಕೆ ಕಾರಣ ಏನು? ಪಾಕಿಸ್ತಾನದಲ್ಲಿ ನಡೀಬೇಕಾಗಿರೋ ಚುನಾವಣೆಗೂ ಈ ಪ್ರತಿಭಟನೆಗೂ ಏನು ಲಿಂಕ್ ಇದೆ? ಈ ಗಲಾಟೆಯಲ್ಲಿ ಪಾಕ್ ಸೇನೆಯ ಕರಾಳ ಮುಖವಾಡ ಕಳಚಿ ಬೀಳ್ತಿರೋದೇಕೆ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ರಣರಂಗವಾದ ರಾವಲ್ಕೋಟ್. ಸ್ನೇಹಿತರೆ, ಈ POK ಅಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ. ಅಂದರೆ ಅದು ಪಾಕ್ ಜಾಗ ಅಲ್ಲ, ಅದು ಪಾಕ್ ಆಕ್ರಮಿತ ಕಾಶ್ಮೀರ. ನಮ್ಮ ಕಾಶ್ಮೀರ ಅದನ್ನು ಆಕ್ರಮಿಸಿಕೊಂಡ ಪಾಕಿಸ್ತಾನ ಆಜಾದ್ ಕಾಶ್ಮೀರ್ ಮಾಡ್ತೀವಿ, ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದೆ. ಕತ್ತನ್ನೇ ಇಸ್ಕುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅಲ್ಲಿ ನಡೀತಿರೋ ಈ ಹಿಂಸಾಚಾರದ ಎಪಿಸೆಂಟರ್ ಕೇಂದ್ರ ಬಿಂದು ಅಂದರೆ ಅದು POKನ ರಾವಲ್ಕೋಟ್, ಹಾಗೆ ಕೋಟ್ಲಿ ಮತ್ತು ಹಜೀರಾಬಾಗ್. ಜೂನ್ 6 ಮತ್ತು 7ನೇ ತಾರೀಕು ಶುರುವಾದ ಈ ಕಿಚ್ಚು ನೋಡ್ತಿದ್ದ ಹಾಗೆ ಇಡೀ POKಯನ್ನು ಆವರಿಸಿಕೊಂಡಿದೆ. ಒಂದು ರಿಪೋರ್ಟ್ನ ಪ್ರಕಾರ ಈಗ ಆಲ್ರೆಡಿ 11 ಮಂದಿ ಅಲ್ಲಿ ಸಾವಿಗೀಡಾಗಿದ್ದಾರೆ, 70ಕ್ಕೂ ಅಧಿಕ ಜನರಿಗೆ ಗಾಯಗೊಂಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಆದರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ. ಅಲ್ಲಿ ಸ್ಥಳೀಯರು ಮತ್ತು ಕೆಲ ಸ್ಥಳೀಯ ಮಾಧ್ಯಮಗಳ ರಿಪೋರ್ಟ್ ಪ್ರಕಾರ ಪಾಕ್ ಸೇನೆಯ ಅಟ್ಟಹಾಸಕ್ಕೆ ಕನಿಷ್ಠ 300 ಜನ ಪ್ರಾಣ ಹೋಗಿದೆ, ಹಾಗೆ 200ಕ್ಕೂ ಅಧಿಕ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತು ಜೂನ್ 7ನೇ ತಾರೀಕು ರುಚಿಗಿದ್ದ ಪ್ರತಿಭಟನಾಕಾರರು ರಾವಲ್ಕೋಟ್ನಲ್ಲಿರುವ ಮಿಲಿಟರಿ ಹಾಸ್ಪಿಟಲ್ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ರು. ಈ ದಾಳಿಯಲ್ಲಿ 4 ಪಾಕ್ ಸೈನಿಕರು ಕೂಡ ಮೃತಪಟ್ಟಿದ್ದಾರೆ, 20ಕ್ಕೂ ಅಧಿಕ ಸೈನಿಕರಿಗೆ ಗಾಯಗಳಾಗಿವೆ. ಇದಾದ್ಮೇಲೆ ಪಾಕ್ ಸೇನೆ ಅಕ್ಷರಶಃ ರಾಕ್ಷಸನ ರೀತಿ ವರ್ತನೆ ಮಾಡ್ತಾ ಇದೆ. ಹಾಗೆ ಬಂದೂಕು ಹಿಡ್ಕೊಂಡು ಬೇಟೆಯಾಡ್ತಿದ್ದಾರೆ, ಶೂಟ್ ಮಾಡ್ತಿದ್ದಾರೆ. ಹೀಗಾಗಿ ಸಾವಿನ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಅಲ್ಲಿನ ಸರ್ಕಾರ ಇಂಟರ್ನೆಟ್ ಕೂಡ ಬಂದ್ ಮಾಡಿದೆ. ಹಾಗೆ ಅಲ್ಲಿನ ಏನೇ ಒಂದು ಮಾಹಿತಿ ಕೂಡ ಹೊರಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿ ಇಂಟರ್ನೆಟನ್ನು ಬಂದ್ ಮಾಡಲಾಗಿದೆ. ಟೋಟಲ್ ಲಾಕ್ಡೌನನ್ನು ಘೋಷಣೆ ಮಾಡಲಾಗಿದೆ. ಮನೆಗಳಿಗೆ ನುಗ್ಗಿ 400ಕ್ಕೂ ಹೆಚ್ಚು ಜನರನ್ನು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ. ಈ ಎಲ್ಲ ಬೆಳವಣಿಗೆ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಒಂದು ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಹಾಗೆ ಪಾಕಿಸ್ತಾನದ ಮಾನ ಹರಾಜಾಗ್ತಿದೆ. UK-ನಲ್ಲಿರೋ ಕಾಶ್ಮೀರಿ ವಲಸಿಗರು ಕೂಡ ಲಂಡನ್ನಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿರೋ ಪಾಕಿಸ್ತಾನಿ ಕಾನ್ಸಂಟ್ರೇಟ್ ಮುಂದೆ ನಿಂತ್ಕೊಂಡು ಪಾಕ್ ಆರ್ಮಿ ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನು ಕೂಡ ಕೂಗ್ತಿದ್ದಾರೆ. ಸಂಸದ ಇಮ್ರಾನ್ ಹುಸೇನ್ ನೇತೃತ್ವದಲ್ಲಿ ಬ್ರಿಟನ್ನ 30ಕ್ಕೂ ಅಧಿಕ ಸಂಸದರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಕೂಡಲೇ ಹಿಂಸಾಚಾರವನ್ನು ನಿಲ್ಲಿಸಿ ಇಂಟರ್ನೆಟ್ ಕೊಡಿ ಅಂತೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈ ಗಲಾಟೆ ಬಗ್ಗೆ ಭಾರತ ಕೂಡ ಕಟುವಾಗಿ ಟೀಕಿಸಿದೆ. POKಯಲ್ಲಿ ಪಾಕ್ ಸೇನೆ ಭಾರಿ ದೌರ್ಜನ್ಯ ಮಾಡ್ತಾ ಇದೆ. ಪಾಕಿಸ್ತಾನ ಮಾಡ್ತಿರೋ ಈ ಅನಾಚಾರಗಳಿಗೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಪಾಕಿಸ್ತಾನವನ್ನು ಹೊಣೆ ಮಾಡಲೇಬೇಕು ಅಂತ ಭಾರತ ಆಗ್ರಹ ಮಾಡ್ತಿದೆ. ಹಕ್ಕು ಕೇಳಿದವ್ರನ್ನೇ ಉಗ್ರರು ಅಂತ ಕರೆತು ಪಾಕಿಸ್ತಾನ ಸಿಡಿದ POK ಜನ. ಸ್ನೇಹಿತರೆ, ಇದೆಲ್ಲ ಸರಿಯಾದರೆ ರಕ್ತಪಾತಕ್ಕೆ ದಿಢೀರ್ ಕಾರಣ ಏನು ಅಂತ ತಿಳ್ಕೊಬೇಕಂದ್ರೆ ಈ ಬೆಂಕಿಗೆ ತುಪ್ಪ ಸುರಿದಿದ್ದು ಯಾರು? ಬೇರೆ ಯಾರೂ ಅಲ್ಲ, ಪಾಕ್ ತೆಗೆದುಕೊಂಡ ಆ ಒಂದು ಮೂರ್ಖ ನಿರ್ಧಾರ POKಯಲ್ಲಿ ದೊಡ್ಡ ಬೆಂಕಿ ಇಡೋಕೆ ಕಾರಣ ಆಗಿತ್ತು. ಜೂನ್ 5ನೇ ತಾರೀಕು ಪಾಕಿಸ್ತಾನ ಸರ್ಕಾರ JAC ಅನ್ನೋ ಸಂಘಟನೆ ಮೇಲೆ ಬ್ಯಾನನ್ನು ಹೇರಿತು. ಅಷ್ಟಕ್ಕೂ ಏನಿದು JAC? ಇದರ ಫುಲ್ ಫಾರ್ಮ್ ಬಂದು ಜಾಯಿಂಟ್ ಅವಾಮಿ ಆ್ಯಕ್ಷನ್ ಕಮಿಟಿ ಅಂತ. ಅಂದರೆ ಉಗ್ರ ಸಂಘಟನೆ ಅಲ್ಲ, ಇದು ಜನರ ಹಕ್ಕು ಕೇಳೋ ಒಂದು ನಾಗರಿಕ ಗುಂಪು ಅಷ್ಟೇ. ಇದು 2023ರಲ್ಲಿ ಶುರುವಾದ ಈ ಕಮಿಟಿಯಲ್ಲಿ ಇರೋದು POKನ ಸಾಮಾನ್ಯ ಯುವಕರು, ವ್ಯಾಪಾರಿಗಳು ಹಾಗೆ ಹೋರಾಟಗಾರರು ಮಾತ್ರ. ಇವರು ಪಾಕ್ ಸರ್ಕಾರವನ್ನು ಕೇಳಿದ್ದು ಜಸ್ಟ್ ಏನು ಗೊತ್ತಾ, ಕರೆಂಟ್ ಬಿಲ್ ಕಮ್ಮಿ ಮಾಡಿ, ಹಾಗೆ ಸಬ್ಸಿಡಿ ದರದಲ್ಲಿ ಗೋಧಿ ಕುಡಿ, ಆಡಳಿತದಲ್ಲಿ ಸಿಕ್ಕಾಬಿಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ನಿಲ್ಲಿಸಿ ಅಂತ. ಒಂದು ಡೆಮೊಕ್ರಾಟಿಕ್ ಕಂಟ್ರಿಯಲ್ಲಿ ಜನ ಇಷ್ಟು ಕೇಳೋದು ತಪ್ಪ? ಆದರೆ ಪಾಕಿಸ್ತಾನ ಏನು ಮಾಡ್ತಾ ಗೊತ್ತಾ, 2014ರ ಆಜಾದ್ ಕಾಶ್ಮೀರ್ ಭಯೋತ್ಪಾದಕ ನಿಗ್ರಹ ಆ್ಯಕ್ಟ್ ಅಡಿಯಲ್ಲಿ, ಉಗ್ರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 12ರ ಅಡಿಯಲ್ಲಿ ಈ JAACಯನ್ನು ಉಗ್ರ ಸಂಘಟನೆ ಅಂತ ಡಿಕ್ಲೇರ್ ಮಾಡಿಬಿಡ್ತು.
ಜೂನ್ 5ನೇ ತಾರೀಕು ಡೈರೆಕ್ಟಾಗಿ ಬ್ಯಾನ್ ಕೂಡ ಮಾಡ್ತು. ಈ ಎಡವಟ್ಟು ನಿರ್ಧಾರದಿಂದ ಮರುದಿನವೇ ಜೂನ್ 6 ಮತ್ತು 7ರ ಹೊತ್ತಿಗೆ ಇಡೀ POK ಹೊತ್ತಿ ಉರಿಯೋಕ್ಕೆ ಶುರುವಾಯಿತು. ಕರೆಂಟ್ ಕೇಳಿದವ್ರನ್ನೇ ಉಗ್ರರು ಅಂತ ಕರೆದ್ರೆ ಯಾರಿಗಾದರೂ ಕೋಪ ಬರಲ್ವಾ? ಹಕ್ಕುಗಳ ಪರ ಧ್ವನಿ ಎತ್ತಿದ ಯುವಕರನ್ನೇ ಜೈಲಿಗೆ ಹಾಕಿದಾಗ ಇಡೀ POK ಜನತೆ ಸಹಜವಾಗಿ ರೊಚ್ಚಿಗೆದ್ದಿದ್ದಾರೆ. ಅದರ ಪರಿಣಾಮ ಈಗ ಪಾಕ್ ಫೇಸ್ ಮಾಡ್ತಾ ಇದೆ. ಆ 12 ಸೀಟುಗಳು ಮರ್ಮ ಆಜಾದ್ ಹೆಸರಲ್ಲಿ ಗುಲಾಮ್ಗಿರಿ. ಸ್ನೇಹಿತರೆ, ಈ ಕರೆಂಟ್ ಗೋಧಿ ಅನ್ನೋದು ಮೇಲ್ನೋಟಕ್ಕೆ ಕಾಣೋ 2 ಕಾರಣಗಳು ಮಾತ್ರ. ಆದರೆ ಗಲಾಟೆ ಮೂಲ ಅಡಗಿರೋದು ಪಾಕಿಸ್ತಾನದ ದೊಡ್ಡ ಪೊಲಿಟಿಕಲ್ ಕಾನ್ಸ್ಪಿರಸಿಯಲ್ಲಿ. ಅದೇ ಆ 12 ಸೀಟುಗಳ ಮರ್ಮ. POKಯಲ್ಲಿ ಪಾಕಿಸ್ತಾನ ಮಾಡಿಕೊಂಡಿರೋ ಸೋ ಕಾಲ್ಡ್ ಆಜಾದ್ ಕಾಶ್ಮೀರ್, ಸ್ವತಂತ್ರ ಕಾಶ್ಮೀರ ಹಾಗೆ ವಿಧಾನಸಭಾ ಇದೆಯಲ್ಲ, ಅಲ್ಲಿ ಒಟ್ಟು 45 ಸೀಟ್ಗಳಿವೆ. ಇದರಲ್ಲಿ 33 ಸೀಟುಗಳಿಗೆ ಮಾತ್ರ ಎಲೆಕ್ಷನ್ ನಡೆಯುತ್ತೆ. ಉಳಿದ 12 ಸೀಟುಗಳು ಅವಿರೋಧವಾಗಿ ಆಯ್ಕೆ ಆಗ್ತವೆ. ಅಂದರೆ ನಾಮಿನೇಟೆಡ್ ಸೀಟುಗಳು. ಈ 12 ಸೀಟು ಯಾರಿಗೆ ಗೊತ್ತಾ? 1947ರ ವಿಭಜನೆ ಟೈಮಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ನಿರಾಶ್ರಿತರಿಗೆ ಅಂಥೇಳಿ ಮೀಸಲಿಟ್ಟಿರು ಅವರ ಹೆಸರಲ್ಲಿ ಮಾಡಿಟ್ಟಿರೋ ಸೀಟುಗಳು. ಆದರೆ POKಯ ಸ್ಥಳೀಯ ಕಾಶ್ಮೀರಿಗಳು ಇದನ್ನು ವಿರೋಧ ಮಾಡ್ತಿದ್ದಾರೆ. ಯಾಕೆ ಅಂದರೆ ಈ 12 ಸೀಟ್ಗಳಲ್ಲಿ ಗೆಲ್ಲೋರು ಯಾರೂ ಕೂಡ POKಯಲ್ಲಿ ವಾಸನೆ ಮಾಡ್ತಿಲ್ಲ. ಅವರೆಲ್ಲ ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿದ್ದಾರೆ. ಈ 12 ಸೀಟುಗಳನ್ನು ಇಟ್ಕೊಂಡು ಇಸ್ಲಾಮಾಬಾದ್ ಅಂದರೆ ಪಾಕ್ ಸರ್ಕಾರ ಏನು ಮಾಡ್ತಿದೆ ಅಂದರೆ POKಯಲ್ಲಿ ತನಗೆ ಬೇಕಾದ ಕೈಗೊಂಬೆ ಸರ್ಕಾರವನ್ನು ಅದು ರಚಿಸಿಕೊಳ್ತಾ ಇದೆ. ಈ 12 ಸೀಟುಗಳು ಕಿಂಗ್ ಮೇಕರ್ ಆಗಿಬಿಟ್ಟಿದ್ದಾವೆ. ನಾವು ಯಾರನ್ನು ಆರಿಸ್ತೀವೋ ಅದು ಮ್ಯಾಟ್ರೇ ಆಗ್ತಿಲ್ಲ. ಈ 12 ಸೀಟುಗಳನ್ನು ಹಿಡ್ಕೊಂಡು ಅವರು ಆಟ ಆಡ್ತಿದ್ದಾರೆ. ಇದು ನಮಗೆ ಬೇಡ ಅನ್ನೋದೇ ಇವರ ಆಕ್ರೋಶ. ಇತ್ತೀಚೆಗೆ ಜೂನ್ 7ನೇ ತಾರೀಕು ಪಾಕ್ನ ಸುಪ್ರೀಂ ಕೋರ್ಟ್ ಅಂದರೆ ಈ POKನೆಲ್ಲ ಸುಪ್ರೀಂ ಕೋರ್ಟ್ ಕೂಡ ಈ 12 ಸೀಟ್ಗಳನ್ನು ಎತ್ತಿ ಹಿಡಿದು ತೀರ್ಪನ್ನು ಕೂಡ ಕೊಡ್ತು. ಅದಕ್ಕೂ JWSC ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತು. ಇದೇ ಜುಲೈ 27ನೇ ತಾರೀಕು ಅಲ್ಲಿ ಚುನಾವಣೆ ನಡೀಬೇಕಾಗಿತ್ತು. ಈ ಚುನಾವಣೆಗೂ ಮುನ್ನ ಈ 12 ಸೀಟುಗಳನ್ನು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಪ್ರತಿಭಟನಾಕಾರರು ಪಟ್ಟನ್ನು ಹಿಡ್ಕೊಳ್ತಾರೆ. ಪಾಕ್ ಸೇನೆ ಅವರ ಮೇಲೆ ಗುಂಡು ಹಾರಿಸ್ತಾ ಇದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ POKಯಲ್ಲಿ ದೊಡ್ಡದೇನೋ ಆಗುವ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇವೆ. ಹಾಗಂತ POKಯಲ್ಲಿ ಈ ರೀತಿ ಪ್ರತಿಭಟನೆ ಆಗ್ತಿರೋದು ಇದೇ ಮೊದಲ ಬಾರಿ ಏನಲ್ಲ. 2023ರಿಂದ ಜಾಸ್ತಿನೇ ಆಗ್ತಿದೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಈ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಿವೆ. ಮೂಲಭೂತ ಹಕ್ಕು ಮತ್ತು ಸೌಕರ್ಯಗಳಿಗಾಗಿ POKಯಲ್ಲಿ ಪದೇ ಪದೇ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾನೇ ಇವೆ. 2023 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬಂತು ಅಂತ ಇಡೀ POK ಜನ ದೊಡ್ಡ ಮಟ್ಟದಲ್ಲಿ ದಂಗೆ ಎದ್ದಿದ್ರು. ಆಮೇಲೆ 2024ರ ಮೇ ತಿಂಗಳಲ್ಲಿ ಇದೇ JWSC ಸಂಘಟನೆ ನೇತೃತ್ವದಲ್ಲಿ ಭಾರೀ ಹಿಂಸಾಚಾರ ಕೂಡ ಆಗಿತ್ತು. ಆಗ ಸಬ್ಸಿಡಿ ಗೋಧಿಗಾಗಿ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸ್ ಗುಂಡೇಟಿಗೆ 3 ಜನ ಕೂಡ ಸಾಮಾನ್ಯರು ಪ್ರಾಣ ಕಳ್ಕೊಂಡಿದ್ರು. ಆಗ ಕುರೇಸಿ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಅದರಲ್ಲಿ ಬಲಿಯಾಗಿತ್ತು. ಆ ಗಲಾಟೆಯಲ್ಲಿ ಇನ್ನೂ ಅಧಿಕ ಜನರು ಕೂಡ ಗಾಯಗೊಂಡಿದ್ದರು. ಇನ್ನು ಲಾಸ್ಟ್ ಇಯರ್ 2025ರಲ್ಲಿ ಕೂಡ ಪಾಕ್ ಸರ್ಕಾರ ತಾನು ಕೊಟ್ಟ ಭರವಸೆ ಈಡೇರಿಸ್ತಿಲ್ಲ ಅಂಥೇಳಿ ಜನ ಕೂಡ ಪ್ರತಿಭಟನೆ ಮಾಡಿದರು. ಆಗಲೂ ಕೂಡ ಸೇನೆ ಲಾಠಿ ಚಾರ್ಜ್ ಮಾಡಿ ಜನರನ್ನು ಅರೆಸ್ಟ್ ಮಾಡಿ ಗುಂಡು ಹಾರಿಸಿ 11 ಜನರನ್ನು ಕೂಡ ಬಲಿ ಪಡೆದಿತ್ತು. ಇದೇ ರೀತಿ ಪ್ರತಿ ಬಾರಿ ಉಸಿರು ಎತ್ತಿದಾಗಲೆಲ್ಲ ಅವರನ್ನು ಅಡಗಿಸ್ತಾ ಇದ್ದಾರೆ ಇದೇ ಪಾಕ್ ಸೇನೆ. ಆದರೆ ಈ ಸಲ ಎಲ್ಲ ಮಿತಿ ಮೀರಿ ಹೋಗ್ತಾ ಇದೆ. ಜನ ಗುಂಡು ಹಾರಿಸಿದ್ರು ಕೇರ್ ಮಾಡ್ತಿಲ್ಲ. ಆರ್ಮಿ ಅವರನ್ನು ಕೂಡ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಸ್ನೇಹಿತರೆ, ಈ POK ಜನ ಪದೇ ಪದೇ ಪಾಕ್ ವಿರುದ್ಧ ಯಾಕೆ ತಿರುಗಿ ಬೀಳ್ತಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಅವರ ಮೂಲ ಸಮಸ್ಯೆಯನ್ನು ನಾವು ನೋಡಬೇಕು. ನೋಡಿ, ಪಾಕಿಸ್ತಾನ POKನ ಲೂಟಿ ಮಾಡ್ತಿರೋ ಪರಿ ನೋಡಿದರೆ ಯಾರಿಗಾದರೂ ಕೂಡ ಅಯ್ಯೋ ಅನಿಸ್ಬೋದು. POKಯಲ್ಲಿ ಮಂಗ, ನೀಲಂ ಹಾಗೆ ಜೇಲಂ, ಜಾಗ್ರಾನ್ ದೊಡ್ಡ ದೊಡ್ಡ ಜಲವಿದ್ಯುತ್ ಯೋಜನೆಗಳಿದ್ದಾವೆ. ಕೇವಲ ಮಂಗ ಡ್ಯಾಮ್ನಿಂದಲೇ 1070 ಮೆಗಾವ್ಯಾಟ್ ಹಾಗೆ ನೀಲಂ ಜೇಲಂ ಪ್ರಾಜೆಕ್ಟ್ನಿಂದ 969 ಮೆಗಾವ್ಯಾಟ್ ಕರೆಂಟನ್ನು ಉತ್ಪಾದನೆ ಆಗುತ್ತೆ. ಒಟ್ಟಾರೆ POK ಒಂದರಿಂದಲೇ ಬರೋಬ್ಬರಿ 2330 ಮೆಗಾವ್ಯಾಟ್ಗಿಂತ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಕಣಿವೆ ಪ್ರದೇಶ ಇಡೀ ಪಾಕಿಸ್ತಾನ ಜಲವಿದ್ಯುತ್ ಸಾಮರ್ಥ್ಯದಲ್ಲಿ 20% ಕರೆಂಟ್ ಬರೀ POK ಕೊಡುತ್ತೆ. ಆದರೆ ದುರಂತ ಅಂದರೆ ಪಾಕ್ ಸೇನೆ ಸರ್ಕಾರ ಅದೇ ಕರೆಂಟನ್ನು POK ಜನರಿಗೆ ಸಿಕ್ಕಾಬಟ್ಟೆ ಹೈ ರೇಟಿಗೆ ಟ್ಯಾಕ್ಸ್ ಹಾಕಿ ಮಾರಾಟ ಮಾಡುತ್ತೆ. ಅಷ್ಟೇ ಅಲ್ಲ, ನಿರಂತರವಾಗಿ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ, ಕರೆಂಟ್ ಕಟ್ ಮಾಡಿರ್ತಾರೆ. ನಮ್ಮ ಕರೆಂಟ್ ತಗೊಂಡು ನಮಗೆ ಕೊಡಲ್ಲ ಅಂಥೇಳಿ ಅಲ್ಲಿನ ಜನ ಇವಾಗ ತಿರುಗಿ ಬಿದ್ದಿದ್ದಾರೆ. ಇನ್ನು ಈ POKಯ ಮೂಲಕ ಹರಿಯುವ ನದಿ ನೀರನ್ನು ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಪಾಕಿಸ್ತಾನ ಚೆನ್ನಾಗಿ ಬಳಸ್ಕೊಳ್ಳುತ್ತೆ, POK ಜನರಿಗೆ ಸರಿಯಾಗಿ ಸಿಗಲ್ಲ. POK ಜನರಿಗೆ ಆಹಾರ ಕೊಡಬೇಕಾದ್ರೂ ಕೂಡ ಮಲತಾಯಿ ಧೋರಣೆಯನ್ನು ಮಾಡ್ತಾರೆ. ತಿನ್ನೋಕ್ಕೆ ಸಬ್ಸಿಡಿ ಗೋಧಿ ಕೂಡ ಕೊಡ್ತಾ ಇಲ್ಲ. 2024ರಲ್ಲಿ 40 kg ಗೋಧಿ ಹಿಟ್ಟಿನ ಬೆಲೆ 3100 ರೂಪಾಯಿ ಇತ್ತು.
ಆಮೇಲೆ ಪ್ರತಿಭಟನೆ ಮಾಡಿದಾಗ ಅದನ್ನು 2,000 ರೂಪಾಯಿಗೆ ಇಳಿಸಿದ್ರು. ಆದರೆ ಟೆಂಪ್ರರಿ ರಿಲೀಫ್ ಮಾತ್ರ ಮತ್ತೆ ಬೆಲೆ ಗಗನಕ್ಕೆ ಏರೋಕ್ಕೆ ಶುರು ಮಾಡಿದೆ. ಇನ್ನು ಮೂಲಭೂತ ಸೌಕರ್ಯಗಳಂತೂ ಮರೀಚಿಕೆ ಆಗಿಬಿಟ್ಟು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಪಾಕಿಸ್ತಾನದಲ್ಲಿ ಆಡಳಿತ ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಕೂಡ ನಮ್ಮ ಸೇನೆ ಹೊಟ್ಟೆ ತುಂಬಿಸ್ಲಿಕ್ಕೆ ಖರ್ಚು ಎಷ್ಟು ಬೇಕಾದರೂ ಮಾಡ್ತೀವಿ, ಅದಕ್ಕೇನು ಕಮ್ಮಿ ಇಲ್ಲ ಅನ್ನೋ ಪರಿಸ್ಥಿತಿ ಕೂಡ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಹೀಗಾಗಿ ಜನ ಹೀಗೆ ಬಿಟ್ಟರೆ ಆಗಲ್ಲ, ಈ ಸರಿ ಎಲೆಕ್ಷನ್ನಲ್ಲಿ ಒಂದು ಪಾಠ ಕಲಿಸಬೇಕು ಅಂತ ತೀರ್ಮಾನ ಆಗಲೇಬೇಕು ಅಂತೇಳಿ ಕೂತ್ಕೊಂಡಿದ್ದಾರೆ. ಆ 12 ಸೀಟ್ಗಳು ಇಟ್ಕೊಂಡಿದ್ದಾರಲ್ಲ, ರಿಮೋಟ್ ಕಂಟ್ರೋಲ್ ಥರ ನಮ್ಮನ್ನು ಆಡಿಸ್ಲಿಕ್ಕೆ ಅದು ಬೇಡ, ನಮ್ಮ ಸರ್ಕಾರವನ್ನು ನಾವೇ ಆಯ್ಕೆ ಮಾಡ್ಕೊತೀವಿ, ನಮ್ಮ ಕರೆಂಟ್ ನೀರನ್ನು ನಮ್ಮ ಹತ್ರನೇ ಉಳಿಸ್ಕೊಳ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಪಾಕಿಸ್ತಾನದ ಪತನದ ಆರಂಭ. ಸ್ನೇಹಿತರೆ, ಈ ದಶಕಗಳಿಂದ ಪಾಕಿಸ್ತಾನ ಭಾರತದ ಕಾಶ್ಮೀರದ ಬಗ್ಗೆ ಇಡೀ ಪ್ರಪಂಚದ ಮುಂದೆ ಸುಳ್ಳು ಪ್ರಚಾರ ಮಾಡ್ತಾನೆ ಬಂದಿತ್ತು. ಭಾರತದ ವಿರುದ್ಧ ವಿಷ ಕಾರ್ತಾನೆ ಇದೆ, ಆದರೆ ಅದರ ಕೆಲಸ ಆಗಿ ಹೋಗಿತ್ತು. ಆದರೆ ಈಗ POK ಜನರಿಗೆ ಕ್ಲಾರಿಟಿ ಸಿಗ್ತಾ ಇದೆ. ನಮಗೆ ಪಾಕಿಸ್ತಾನದ ಆಡಳಿತವೇ ಶತ್ರು, ಭಾರತ ಅಲ್ಲ ಅನ್ನೋ ಲೆವೆಲ್ಗೆ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಭಾರತ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಅಲ್ಲಿನ ಅವಾಮಿ ಆ್ಯಕ್ಷನ್ ಕಮಿಟಿ ಅವರು ಹೇಳ್ತಿದ್ದಾರೆ. ಒಟ್ಟು POK ಪ್ರತಿಭಟನೆಕಾರರು ಡೈಲಿ ಆಗ್ರಹ ಮಾಡ್ತಾನೆ ಇದ್ದಾರೆ. ನೀವು ಅದರ ನ್ಯೂಸ್ ರಿಪೋರ್ಟ್ನ ಸ್ಕ್ರೀನ್ಶಾಟನ್ನು ನೋಡ್ತಾ ಇದ್ದ ಅವರಿಗೆ ಕಣ್ಣು ಕುಗ್ತಾ ಇದೆ. ಅದೇ ಬಾರ್ಡರ್ ದಾಟಿ ಭಾರತದ ಸೈಡ್ನ ಕಾಶ್ಮೀರದಲ್ಲೇ ಆಗ್ತಿರೋ ಭಾರಿ ಅಭಿವೃದ್ಧಿ ಕಾಮಗಾರಿ, ಹೊಸ ಪ್ರಾಜೆಕ್ಟ್ಗಳು, ರಸ್ತೆಗಳು, ಟನಲ್ಗಳು, ಹಾಗೆ ರೈಲ್ವೆ ನೆಟ್ವರ್ಕ್ಗಳು, ಏರ್ಪೋರ್ಟ್ಗಳು, ಅಲ್ಲಿನ ಜನರ ಶಾಂತಿಯುತ ಗೌರವಿತವಾದ ಜೀವನ, ಹಾಗೆ ಆರ್ಥಿಕ ಅಭಿವೃದ್ಧಿ. ಮತ್ತೊಂದು ಕಡೆ POKಯಲ್ಲಿ ಒಂಥರ ವಸಾಹತು ರೀತಿಯ ಜೀವನ ಅವರಿಗೆ ಸಾಕಾಗಿ ಹೋಗಿದೆ. ನಾವು ಪಾಕಿಸ್ತಾನದ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವಿ, ನರಕ ಅಂಥೇಳಿ ಅಲ್ಲಿನ ಜನ ಕೂಡ ಹೇಳ್ತಿದ್ದಾರೆ. ಅವರಿಗೆ ಅನಿಸೋಕ್ಕೆ ಶುರುವಾಗಿದೆ. ಇದು ಹೀಗೆ ಮುಂದುವರೆದರೆ ಪಾಕಿಸ್ತಾನ ಅತಿ ಶೀಘ್ರದಲ್ಲಿ ಇನ್ನೊಂದು ಸಲ ಹೆರಿಗೆಗೆ ಹೋಗೋ ಚಾನ್ಸ್ ಕೂಡ ಸಿಗುತ್ತೆ ಅಂದ್ಕೋತೀನಿ. ಇನ್ನು ರಾಜನಾಥ್ ಸಿಂಗ್ ಅವರು, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೂಡ ಪದೇ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಅತಿ ಶೀಘ್ರದಲ್ಲೇ ನಮ್ಮೊಂದಿಗೆ ಸೇರುತ್ತೆ, ಆದರೆ ಯುದ್ಧ ಮಾಡಿ ಸೇರಿಸ್ಬೇಕಂತೇನಿಲ್ಲ. ಅಲ್ಲಿ ಜನ ಬಂದು ಅವರಾಗೆ ನಮ್ಮ ಜೊತೆ ಸೇರ್ಕೋತಾರೆ. ನಮ್ಮ ಜಾಗ ಅದು, ನಮ್ಮ ಸಂವಿಧಾನ ಪ್ರಕಾರವೂ ಅದು ನಮ್ಮ ಜಾಗ. ನಮ್ಮ ಸ್ವಾತಂತ್ರ್ಯದ ಟೈಮಲ್ಲೇ ಆಗಿರೋ ಅಗ್ರಿಮೆಂಟ್, ಕಾಶ್ಮೀರದ ರಾಜ ಹರಿ ಸಿಂಗ್ ಮತ್ತು ನಮ್ಮ ದೇಶದ ನಡುವೆ ಆಗಿರೋ ಅಗ್ರಿಮೆಂಟ್ ಪ್ರಕಾರವೂ ಕೂಡ ಅದು ನಮ್ಮ ಜಾಗ. ನಮ್ಮ ಸರ್ಕಾರ ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ಟ್ರಾಂಗ್ ಆಗಿ ಅದನ್ನು ನಮ್ಮ ಜಾಗ ಅನ್ನೋದನ್ನು ಅಂತಾರಾಷ್ಟ್ರೀಯವಾಗಿ ಕೂಡ ಎಲ್ಲರಿಗೂ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಿದ್ದಾರೆ. ಹಾಗಾಗಿ ಮುಂದೇನಾಗುತ್ತೆ ಕಾದು ನೋಡಬೇಕು. ಏನೆಲ್ಲ ಬೆಳವಣಿಗೆ ಆಗ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.